ಒಂದು ತಿಂಗಳಿಗೂ ಹೆಚ್ಚು ಕಾಲ ನಡೆದಂತ ಯುದ್ಧ ಅದು. ಅದರಲ್ಲೂ ನಿನ್ನೆ ರಾತ್ರಿ 8 ಗಂಟೆ ಸಮಯದಲ್ಲಿ ಅಂದ್ರೆ ಭಾರತೀಯ ಕಾಲಮಾನದ ಪ್ರಕಾರ ಬೆಳಗ್ಗೆ 5 ಏನಾಗುತ್ತೆ ಅಂತ ಹೇಳಿ ಇಡೀ ಜಗತ್ತೇ ಎದುರು ನೋಡ್ತಾ ಇತ್ತು. ಕದನ ವಿರಾಮ ಆಯ್ತು 2 ವಾರ. ಈಗ ಕದನ ವಿರಾಮದ ಬಳಿಕ ಟ್ರಂಪ್ ಮೊದಲ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ವಿಶ್ವ ಶಾಂತಿಗೆ ಇದೊಂದು ಮಹತ್ವದ ದಿನ ಅಂತ ಹೇಳಿ ಟ್ರಂಪ್ ಹೇಳ್ಕೊಂಡಿದ್ದಾರೆ. ಇನ್ನು ಮುಂದೆ ಮಧ್ಯಪ್ರಾಚ್ಯದಲ್ಲಿ ಸುವರ್ಣ ಯುಗ ಶುರುವಾಗುತ್ತೆ. ಇರಾನ್ ಶಾಂತಿ ಬಯಸಿದೆ, ಯುದ್ಧ ಸಾಕಾಗಿದೆ ಅಂತ ಹೇಳಿ ಕದನ ವಿರಾಮದ ಬಳಿಕ ಟ್ರಂಪ್ ಮೊದಲ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಇಷ್ಟಿನ ಡೆಡ್ಲೈನ್ ಮೇಲೆ ಡೆಡ್ಲೈನ್ ಕೊಡ್ತಾ ಇದ್ರು. ಫೈನಲ್ ವಾರ್ನಿಂಗ್ ಅನ್ನೋ ರೀತಿಯಲ್ಲಿ ಒಂದು ಟೈಮ್ ಅನ್ನ ಫಿಕ್ಸ್ ಮಾಡಿ ಡೇಟ್ ಅನ್ನ ಅನೌನ್ಸ್ ಮಾಡಿದ್ರು. ಸೊ ಈಗ ಇರಾನ್ ಕೂಡ ಸಂಧಾನಕ್ಕೆ ಬಯಸಿದೆ, 10 ಕಂಡೀಷನ್ಸ್ ಅನ್ನ ಹಾಕಿದೆ. ಹಾಗಾಗಿ ಮಧ್ಯಪ್ರಾಚ್ಯದಲ್ಲಿ ಇನ್ನು ಮುಂದೆ ಸುವರ್ಣ ಯುಗ. ಇರಾನ್ ಶಾಂತಿ ಬಯಸಿದೆ ಅಂತ ಟ್ರಂಪ್ ಹೇಳ್ಕೊಂಡಿದ್ದಾರೆ. ಹರ್ಮೂಜ್ನಲ್ಲಿ ಇರಾನ್ಗೆ ಅಮೆರಿಕ ಸಹಾಯ ಮಾಡುತ್ತೆ, ಹರ್ಮೂಜ್ನಿಂದ ದೊಡ್ಡ ಮೊತ್ತ ಗಳಿಸಲಾಗುವುದು. ಇನ್ನು ಇರಾನ್ನ ಪುನರ್ ನಿರ್ಮಾಣಕ್ಕೂ ಕೂಡ ಹಣ ಬಳಕೆ ಆಗುತ್ತೆ. ಅಂದು ಶಿಲಾಯುಗದ ಎಚ್ಚರಿಕೆಯನ್ನ ಟ್ರಂಪ್ ಕೊಟ್ಟಿದ್ರು. ಈಗ ಸುವರ್ಣ ಯುಗ ಶುರುವಾಗುತ್ತೆ ಅಂತ ಹೇಳಿ ಟ್ರಂಪ್ ಕದನ ವಿರಾಮದ ಬೆನ್ನಲ್ಲೇ ಮೊದಲ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ವಿಶ್ವ ಶಾಂತಿಗೆ ಮಹತ್ವ ದಿನ ಅಂತ ಹೇಳ್ಕೊಂಡಿದ್ದಾರೆ. ಹಾಗಾದ್ರೆ ಇರಾನ್ ಮತ್ತೆ ಅಮೆರಿಕ ನಡುವೆ ಸಂಧಾನ ಆಗಿದ್ದು ಹೆಂಗೆ? ಒಟ್ಟು 5 ದೇಶಗಳು ಇಲ್ಲಿ ಮಹತ್ವದ ಪಾತ್ರವನ್ನ ವಹಿಸಿವೆ ಅನ್ನೋದು ಸಿಕ್ಕಿರುವಂತ ಮಾಹಿತಿ. ಪಾಕಿಸ್ತಾನ, ಸೌದಿ ಅರೇಬಿಯಾ, ಟರ್ಕಿ, ಈಜಿಪ್ಟ್. ಇರಾನ್ ಪರ ನಿಂತು ಮಾತಾಡಿದ್ದು ಚೀನಾ. 10 ಕಂಡೀಷನ್ಸ್ ಮುಂದಿಟ್ಟು ಒಪ್ಪಿಗೆಯನ್ನ ಈಗ ಇರಾನ್ ಪಡ್ಕೊಂಡಿದೆ. ಕಂಡೀಷನ್ಸ್ ಒಪ್ಕೊಂಡ್ರೆ ಮಾತ್ರ ಕದನ ವಿರಾಮ ಅಂತ ಮುಂಚೆನೆ ಹೇಳಿತ್ತು. ಈ ಮಧ್ಯದಲ್ಲಿ ಚೀನಾ ಇರಾನ್ ಬೆಂಬಲಕ್ಕೆ ನಿಂತಿತ್ತು. ಡೊನಾಲ್ಡ್ ಟ್ರಂಪ್, ವೈಸ್ ಪ್ರೆಸಿಡೆಂಟ್ ಜೆಡಿ ವ್ಯಾನ್ಸ್, ಅಮೆರಿಕದ ಹಿರಿಯ ಸೇನಾಧಿಕಾರಿಗಳು ಪಾಲ್ಗೊಂಡಿದ್ರು. ಇರಾನ್ ಅಧ್ಯಕ್ಷ ಮಸೂದ್, ಇರಾನ್ನ ವಿದೇಶಾಂಗ ಸಚಿವ ಅರಕ್ಚಿ ಕೂಡ ಪಾಲ್ಗೊಂಡಿದ್ರು. ಸೌದಿ ಅರೇಬಿಯಾ, ಟರ್ಕಿ, ಈಜಿಪ್ಟ್ನ ಅಧಿಕಾರಿಗಳು ಕೂಡ ಪಾಲ್ಗೊಂಡಿದ್ರು. ಮಧ್ಯರಾತ್ರಿ ಮಹತ್ವದ ಸಂಧಾನ ಮಾತುಕತೆಯನ್ನ ನಡೆಸಿದ್ದಾರೆ. ಅಂದ್ರೆ ಒಂದಿಷ್ಟು ಕಂಡೀಷನ್ಸ್ ಅನ್ನ ಹಾಕೊಂಡಿದ್ರು. ಅದಕ್ಕೆ ಉಭಯ ದೇಶಗಳು ಈಗ ಪರಸ್ಪರ ಒಪ್ಪಿಗೆಯನ್ನ ಸೂಚಿಸಿಕೊಂಡಿವೆ. ಹಾಗಾಗಿ 2 ವಾರ ಕದನ ವಿರಾಮ. ಯಾಕಂದ್ರೆ ಇದಕ್ಕೆ ಸ್ವಲ್ಪ ಕಾಲಾವಕಾಶ ಬೇಕಾಗುತ್ತೆ. ಹಾಗಾದ್ರೆ ಇರಾನ್ನ ಪ್ರಮುಖ 10 ಕಂಡೀಷನ್ಸ್ ಏನು? ಇರಾನ್ ಮೇಲೆ ಯಾವುದೇ ಸೈನಿಕ ದಾಳಿಯನ್ನ ಮಾಡಬಾರದು. ಇದನ್ನ ಹಿಂದಿನಿಂದಲೂ ಕೂಡ ಇರಾನ್ ಹೇಳ್ಕೊಂಡ್ ಬಂದಿತ್ತು. ಈಗ ಕಂಡೀಷನ್ಸ್ ಹೇಳಿದೆ. ಇರಾನ್ಗೆ ಹರ್ಮುಜ್ ಜಲಸಂಧಿ ಮಾರ್ಗ ನಿಯಂತ್ರಣ ಇರುತ್ತೆ. ಇರಾನ್ನ ಯುರೇನಿಯಂ ಪುಷ್ಟೀಕರಣದ ಹಕ್ಕಿಗೆ ಮಾನ್ಯತೆಯನ್ನ ಕೊಡಬೇಕು. ಹಾಗೇನೆ ಅಮೆರಿಕ ವಿಧಿಸಿರುವಂತ ಆರ್ಥಿಕ ನಿರ್ಬಂಧಗಳನ್ನ ರದ್ದು ಮಾಡಬೇಕು. ಇತರೆ ದೇಶಗಳಿಗೆ ಒತ್ತಡ ಹಾಕುವಂತ ನಿರ್ಬಂಧವನ್ನು ಕೂಡ ತೆಗಿಬೇಕು ಅಂತ ಕಂಡೀಷನ್ಸ್ ಹಾಕಿತ್ತು. ಇನ್ನು ಯುಎನ್ ಭದ್ರತಾ ಮಂಡಳಿಯ ನಿರ್ಣಯಗಳನ್ನ ರದ್ದು ಮಾಡಬೇಕಾಗುತ್ತೆ. IAEA ಮೇಲ್ವಿಚಾರಣಾ ನಿರ್ಬಂಧಗಳನ್ನ ಕಡಿಮೆ ಮಾಡಬೇಕು. ಇನ್ನು ಯುದ್ಧದಿಂದಾದಂತ ಹಾನಿಗೆ ಅಮೆರಿಕ ಹಣ ಪಾವತಿ ಮಾಡಬೇಕು. ಇದನ್ನಂತೂ ಡೇ 1 ಇಂದ ಕೇಳ್ತಾ ಇತ್ತು ಇರಾನ್. ಈಗ ಅಮೆರಿಕಾನೇ ಕಾಲ್ ಕೆರ್ಕೊಂಡು ಜಗಳಕ್ಕೆ ಬಂದಿರೋದು, ಅಂದ್ರೆ ಯುದ್ಧವನ್ನ ಆರಂಭ ಮಾಡಿರೋದು. ನಮಗೆ ಸಾಕಷ್ಟು ಹಾನಿಯಾಗಿದೆ, ಅದರ ಸಂಪೂರ್ಣ ನಷ್ಟವನ್ನ ಭರಿಸ್ಕೊಡ್ಬೇಕು ಅಂತ ಹೇಳಿತ್ತು. ಅದಕ್ಕೂ ಕೂಡ ಅಮೆರಿಕಾಗೆ ಓಕೆ ಅಂದಿದೆಯಂತೆ. ಇನ್ನು ಕೊಲ್ಲಿ ರಾಷ್ಟ್ರಗಳಿಂದ ಅಮೆರಿಕ ಸೇನೆಯನ್ನ ಹಿಂಪಡೆಯೋದು, ಲೆಬನಾನ್ನಲ್ಲಿ ಹೆಜ್ಬುಲ್ಲಾ ಮೇಲೆ ದಾಳಿಯನ್ನು ನಿಲ್ಲಿಸಬೇಕು. ಹೀಗೆ 10 ಪ್ರಮುಖ ಕಂಡೀಷನ್ಸ್ ಅನ್ನ ಇರಾನ್ ಅಮೆರಿಕ ಮುಂದೆ ಇಟ್ಟಿತ್ತು. ಇದನ್ನೆಲ್ಲ ನಾವು ಫುಲ್ಫಿಲ್ ಮಾಡ್ತೀವಿ, ಹಾಗಾಗಿ 2 ವಾರ ಟೈಮ್ ಕೊಡಿ ಅಂತ ಅಮೆರಿಕ ಕೇಳ್ಕೊಂಡಿರೋದು. ಇನ್ನು ಅಮೆರಿಕ ಇರಾನ್ ಮಧ್ಯೆ ಯುದ್ಧ ವಿರಾಮ ಘೋಷಣೆಯಾಗಿದೆ. ಅಂದ್ರೆ ಕದನ ವಿರಾಮ ಘೋಷಣೆಯಾಗಿದೆ. ಕೆಲವೇ ಗಂಟೆಗಳಲ್ಲಿ ತೈಲ ಬೆಲೆಯಲ್ಲಿ ಭಾರಿ ಇಳಿಕೆ ಆಗಿದೆ. $117 ಇದ್ದಂತ ಬ್ಯಾರೆಲ್ ತೈಲ ಬೆಲೆ ಈಗ 91ಕ್ಕೆ ಇಳಿಕೆ ಆಗಿದೆ. ಕೋವಿಡ್ ಸಮಯದ ನಂತರ ಅತಿ ದೊಡ್ಡ ಕುಸಿತ ಆಗಿದೆ. ಹರ್ಮುಜ್ ಜಲಸಂಧಿ ಓಪನ್ ಹಿನ್ನೆಲೆಯಲ್ಲಿ ತೈಲ ಬೆಲೆ ಇಳಿಕೆ ಕಾಣಿಸ್ತಾ ಇದೆ. ಈಗ ಯುದ್ಧದ ಸಂದರ್ಭದಲ್ಲಿ ನಾವು ನೋಡಿದ್ವಿ, ಜಾಗತಿಕವಾಗಿ ಅಭಾವ ಉಂಟಾಗ್ತಿತ್ತು, ಮತ್ತೆ ಬೆಲೆ ಏರಿಕೆಯನ್ನ ಮಾಡಲಾಗ್ತಾ ಇತ್ತು. ಯಾವಾಗ ಈಗ ಹರ್ಮುಜ್ ಓಪನ್ ಮಾಡಬೇಕು ಅನ್ನೋದು ಕೂಡ ಒಂದು ಕಂಡೀಷನ್ ಆಗಿತ್ತು. ಅದು ಓಪನ್ ಆಗ್ತಾ ಇದ್ದಂಗೆ ಕೋವಿಡ್ ಸಮಯದ ನಂತರ ಅತಿ ದೊಡ್ಡ ಕುಸಿತ ತೈಲ ಬೆಲೆಯಲ್ಲಿ ನಾವು ಗಮನಿಸ್ತಾ ಇದ್ದೀವಿ. ಕದನ ವಿರಾಮ ಆಗ್ತಾ ಇದ್ದಂಗೆ ಈಗ ಸಾಕಷ್ಟು ವ್ಯತ್ಯಾಸಗಳನ್ನ ಎಲ್ಲಾ ವಲಯಗಳಲ್ಲೂ ಕೂಡ ನಾವು ಗಮನಿಸ್ತಾ ಇದ್ದೀವಿ. ಇನ್ನಷ್ಟು ಸುಧಾರಣೆ ಕಾಣಬೇಕು ಅಂತಂದ್ರೆ ಇನ್ನೊಂದು 2 ವಾರ ಅಂತೂ ಹಿಡಿದೇ ಹಿಡಿಯುತ್ತೆ. ಅಟ್ಲೀಸ್ಟ್ 1 ವಾರನಾದ್ರೂ ಬೇಕಾಗುತ್ತೆ. ಹರ್ಮುಜ್ ಓಪನ್ ಆಗ್ತಾ ಇದ್ದಂಗೆ ಜಲಸಂಧಿ, ಈಗ ತೈಲ ಬೆಲೆ ಗಣನೀಯವಾಗಿ ಇಳಿಕೆ ಆಗ್ತಾ ಇದೆ. ಮತ್ತೆ ಯುದ್ಧದಲ್ಲಿ ಅಮೆರಿಕ ಇನ್ವಾಲ್ವ್ ಆಗಿದ್ರಿಂದ ಚಿನ್ನ ಮತ್ತೆ ಬೆಳ್ಳಿ ದರ ಕುಸಿತ ಆಗಿತ್ತು. ಆದ್ರೆ ಈಗ ಕದನ ವಿರಾಮ ಆಗಿರೋದ್ರಿಂದ ಅದ್ರ ಬೆನ್ನಲ್ಲೇ ಚಿನ್ನ ಮತ್ತೆ ಬೆಳ್ಳಿಯ ದರ ಏರಿಕೆ ಕಾಣಿಸ್ತಾ ಇದೆ. 22 ಕ್ಯಾರೆಟ್ ಚಿನ್ನದ ದರ 14,100 ರೂಪಾಯಿ ಇದ್ರೆ 24 ಕ್ಯಾರೆಟ್ ಚಿನ್ನದ ದರ 14,913 ರೂಪಾಯಿ ಇವತ್ತಿನ ಬೆಲೆ. ಸೊ ನಿನ್ನೆಗೂ ಇವತ್ತಿಗೂ ಕಂಪೇರ್ ಮಾಡಿ ಹೇಳೋದಾದ್ರೆ ಬೆಂಗಳೂರಲ್ಲಿ ನಿನ್ನೆ 22 ಕ್ಯಾರೆಟ್ ಚಿನ್ನದ ದರ 13,735 ರೂಪಾಯಿ ಇದ್ರೆ ಇವತ್ತು 14,100 ರೂಪಾಯಿಗೆ ಏರಿಕೆ ಆಗಿದೆ.
ಇನ್ನು 24 ಕ್ಯಾರೆಟ್ ಚಿನ್ನದ ದರ ನಿನ್ನೆ 14,469 ರೂಪಾಯಿ ಇದ್ರೆ ಇವತ್ತು 14,913 ರೂಪಾಯಿಗೆ ಏರಿಕೆಯಾಗಿದೆ. ಅಂದರೆ ಕೊಂಚ ಏರಿಕೆಯನ್ನ ಪಡ್ಕೊಂಡಿದೆ ಚಿನ್ನ ಮತ್ತೆ ಬೆಳ್ಳಿ ದರ. ಈಗ ಕದನ ವಿರಾಮ ಆಗಿರೋದ್ರಿಂದ ಮತ್ತೆ ನಾಳೆಯಿಂದ ಯಥಾಸ್ಥಿತಿಯಲ್ಲಿ ರಾಕೆಟ್ ವೇಗದಲ್ಲೇ ಚಿನ್ನ ಬೆಳ್ಳಿ ದರ ಮೇಲಕ್ಕೆ ಹೋಗುತ್ತಾ ಅನ್ನೋದು ಈಗ ಆತಂಕ.